ಪ್ರೇಮಿಗಳ ದಿನಕ್ಕೆ ತಂದಿದ್ದ ಚಾಕ್ಲೇಟ್ ಇದೀಗ ಕಳ್ಳರ ಪಾಲಾಗಿದೆ. ಬೇಕರಿಯ ದುಬಾರಿ ಚಾಕ್ಲೇಟ್ಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಪ್ರೇಮಿಗಳ ದಿನಕ್ಕೆ ಅಂತ ತಂದಿದ್ದ ಚಾಕ್ಲೇಟ್ಸ್ ಇದೀಗ ಕಳ್ಳರ ಪಾಲಾಗಿದೆ. ಬೇಕರಿಯ ದುಬಾರಿ ಚಾಕ್ಲೇಟ್ಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ರಾತ್ರೋರಾತ್ರಿ ಶಟರ್ ಒಡೆದು ಈ ರೀತಿ ಕಳ್ಳತನವನ್ನ ಮಾಡಿದ್ದಾರೆ. ಈ ಒಂದು ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರ್ಜಾಪುರದ ಕಾಮನಹಳ್ಳಿಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂಥದ್ದು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿರ್ತಾರೆ ಕಳ್ಳರು. 10ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಫೆಬ್ರವರಿ 14ಕ್ಕೆ ವ್ಯಾಲೆಂಟೈನ್ಸ್ ಡೇ. ಹೀಗಾಗಿ ಇವತ್ತಿನಿಂದ 7 ದಿನಗಳ ಕಾಲ ಪ್ರೇಮಿಗಳು ಬೇರೆ ಬೇರೆ ದಿನಗಳನ್ನು ಆಚರಣೆ ಮಾಡ್ತಾರೆ. ರೋಸ್ ಡೇ ಆಗಿರ್ಬೋದು ಅಥವಾ ಟೆಡ್ಡಿ ಡೇ, ಚಾಕ್ಲೇಟ್ ಡೇ, ಈ ರೀತಿ. ಹೀಗೆ ಇವತ್ತು ರೋಸ್ ಡೇ, ನಾಳೆ ಚಾಕ್ಲೇಟ್ ಡೇ, ಈ ರೀತಿ ಡೇಸ್ಗಳು ಇರುತ್ತೆ. ಪ್ರೇಮಿಗಳು ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ಹೀಗಾಗಿ ಒಂದು ದುಬಾರಿ ಚಾಕ್ಲೇಟ್ಸ್ಗಳನ್ನು ಎಲ್ಲ ಅಂಗಡಿಗಳಲ್ಲೂ ತಂದು ಇಟ್ಟಿರ್ತಾರೆ. ಆದರೆ ಈ ಚಾಕ್ಲೇಟ್ಗಳನ್ನು ಇದೀಗ ಕಳ್ಳರು ಎತ್ಕೊಂಡು ಪರಾರಿಯಾಗಿದ್ದಾರೆ. ನೀವು ಕೂಡ ಕಳ್ಳತನದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಬೇಕರಿಯಲ್ಲಿನ ದುಬಾರಿ ಚಾಕ್ಲೇಟ್ಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಪ್ರೇಮಿಗಳ ದಿನದ ಹಿನ್ನೆಲೆ ಹೆಚ್ಚಾಗಿ ಚಾಕ್ಲೇಟ್ಸ್ಗಳನ್ನು, ಅದು ಕೂಡ ದುಬಾರಿ ಚಾಕ್ಲೇಟ್ಸ್ಗಳನ್ನು ತಂದು ಇಟ್ಟಿದ್ರು ಬೇಕರಿ ಮಾಲೀಕರು. ಆದರೆ ಇದೀಗ ದುಬಾರಿ ಬೆಲೆಯ ಚಾಕ್ಲೇಟ್ಸ್ ಕಳ್ಳರ ಪಾಲಾಗಿದೆ. ಚಾಕ್ಲೇಟ್ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾತ್ರೋರಾತ್ರಿ ಬಂದು ಅಂಗಡಿ ಶಟರ್ ಒಡೆದು ಕಳ್ಳತನವನ್ನ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಅಂಗಡಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ. ಸರ್ಜಾಪುರದ ಕಾಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯರಾತ್ರಿ ಒಂದು 2 ಗಂಟೆ ಸುಮಾರಿಗೆ ಬಂದು ಈ ರೀತಿ ಮಾಡಿದ್ದಾರೆ. ಬೇಕರಿ ಹಾಗೂ ಮೆಡಿಕಲ್ಗಳು ಜೊತೆಗೆ ದಿನಸಿ ಅಂಗಡಿಗಳಲ್ಲಿ ಈ ರೀತಿ ಕಳ್ಳತನವನ್ನು ಮಾಡಲಾಗಿದೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೀವು ಕೂಡ ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸ್ಕೂಟಿಲಿ ಬರ್ತಾರೆ, ಬಂದು ಆ ಶಟರ್ ಒಡೆದು ಒಳಗಡೆ ಏನೆಲ್ಲ ದುಬಾರಿ ಚಾಕ್ಲೇಟ್ಸ್ ಇರುತ್ತೆ ಅದನ್ನು ಕದ್ದು ಪರಾರಿಯಾಗಿದ್ದಾರೆ. ಕೇವಲ ಒಂದು ಅಂಗಡಿ ಮಾತ್ರ ಅಲ್ಲ, 10ಕ್ಕೂ ಹೆಚ್ಚು ಅಂಗಡಿಗಳಲ್ಲಿ ದುಬಾರಿ ಚಾಕ್ಲೇಟ್ಸ್ಗಳನ್ನೇ ಮಾತ್ರ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸರ್ಜಾಪುರದ ಕಾಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಈ ಕೃತ್ಯ ನಡೆದಿದೆ.